ಎಲ್ಲರಿಗೂ ನಮಸ್ಕಾರ. ನಿಮ್ಮ ಐ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ಕನ್ನಡ ಚಿತ್ರರಂಗ ಮತ್ತು ಕ್ರೀಡಾ ಲೋಕದ ಖಡಕ್ ಸ್ಪರ್ಧಿ ಬಿಗ್ ಬಾಸ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮ್ಯೂಟೆಂಟ್ ರಘು ಅವರ ರೋಚಕ ಜೀವನ ಚರಿತ್ರೆ ಮತ್ತು ವೃತ್ತಿ ವಿವರಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಕನ್ನಡ ಚಿತ್ರರಂಗ ಮತ್ತು ರಿಯಾಲಿಟಿ ಶೋಗಳಲ್ಲಿ ತಮ್ಮ ಖಡಕ್ ವ್ಯಕ್ತಿತ್ವ ಮತ್ತು ದೈಹಿಕ ಶಕ್ತಿಯಿಂದ ಜನಪ್ರಿಯರಾಗಿರುವ ಮ್ಯೂಟೆಂಟ್ ರಘು ಅವರ ಪೂರ್ಣ ಹೆಸರು ರಾಘವೇಂದ್ರ ಎಸ್. ಹೊಂಡದಕೇರಿ. 38 ವರ್ಷ ವಯಸ್ಸಿನ 110 ಕೆಜಿ ತೂಕದ ಈ ದಿಗ್ಗಜ ಕ್ರೀಡಾಪಟು ವೈಯಕ್ತಿಕವಾಗಿ ಗ್ರೀಷ್ಮಾ ಗೌಡ ಅವರನ್ನು ವರಿಸಿದ್ದು, ಅವರಿಗೆ ರೋನಿತ್ ಎಂಬ ಪುತ್ರನಿದ್ದಾನೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿರುವ ಇವರು ಪ್ರತಿ ವಾರಕ್ಕೆ ಬರೋಬ್ಬರಿ 1,20,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಇವರ ಅಸಾಧಾರಣ ಶಕ್ತಿಗೆ ಪುರಾವೆ ಎಂದರೆ ಅವರು 4 ಬಾರಿ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಚಾಂಪಿಯನ್ ಮತ್ತು 4 ಬಾರಿ ಪವರ್ಲಿಫ್ಟಿಂಗ್ನಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಪಟ್ಟ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, 360 ಕೆಜಿ ರಾ ಸ್ಕ್ವಾಡ್ನೊಂದಿಗೆ ಭಾರತೀಯ ದಾಖಲೆಯನ್ನೇ ಬರೆದಿರುವ ರಘು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಒಟ್ಟು 14 ಪದಕಗಳನ್ನು 8 ಚಿನ್ನ ಸೇರಿದಂತೆ ಗೆದ್ದಿದ್ದು, ಈ ಸಾಧನೆಗಾಗಿ ರಾಜ್ಯ ಸರ್ಕಾರದಿಂದ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತಮ್ಮದೇ ಆದ ಮ್ಯೂಟೆಂಟ್ ಸ್ಟ್ರೆಂತ್ ಜಿಮ್ ನಡೆಸುತ್ತಿರುವ ಈ ಕ್ರೀಡಾಪಟುವಿನ ಮತ್ತೊಂದು ವಿಸ್ಮಯವೆಂದರೆ ಅವರು ಹಿಂದೆ ಹಾಲಿವುಡ್ನ ಪೆಂಗ್ವಿನ್ಸ್ ಆಫ್ ಮಡಗಾಸ್ಕರ್ ನಂತಹ ದೊಡ್ಡ ಅನಿಮೇಷನ್ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರ ತರಬೇತಿ ತತ್ವಶಾಸ್ತ್ರವು ತಾಳ್ಮೆ, ಸಮರ್ಪಣೆ ಮತ್ತು ಶಿಸ್ತಿನ ಮೇಲೆ ನಿಂತಿದೆ ಮತ್ತು ಇವರು ಸ್ಪರ್ಧೆಯ ಸಮಯದಲ್ಲಿ 8,000 ರಿಂದ 10,000 ಕ್ಯಾಲೋರಿಗಳನ್ನು ಸೇವಿಸುತ್ತಾರೆ. ಇಂತಹ ಕಠಿಣ ಜೀವನ ಶೈಲಿಯ ನಡುವೆಯೂ ಅವರು ಕ್ವಾಟ್ಲೆ ಕಿಚನ್ ಶೋ ವಿಜೇತರಾಗಿ ಅಡುಗೆಯಲ್ಲೂ ತಮ್ಮ ಪ್ರತಿಭೆ ಸಾಬೀತುಪಡಿಸಿದ್ದಾರೆ. ಈ ಎಲ್ಲ ಸಾಧನೆಗಳನ್ನು ಹೊತ್ತು ಇದು ರೆಸಾರ್ಟ್ ಅಲ್ಲ ಎಂದು ಸವಾಲು ಹಾಕಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವ ರಘು ಮನೆಯ ಡೈನಾಮಿಕ್ಸ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಿ ಪ್ರೇಕ್ಷಕರಿಗೆ ರೋಚಕ ಮನರಂಜನೆ ನೀಡುತ್ತಿದ್ದಾರೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.